ನಮಸ್ಕಾರ. ಹರಿ ಓಂ. ನಮ್ಮಲ್ಲಿ ಯಾವಾಗಲೂ ಕೂಡ ಹರಿನಾಮ ಸ್ಮರಣೆ ನಡೀತಾ ಇರಬೇಕು ಅಂತ ಹೇಳ್ತಾರೆ. ನಾವು ಬರೀ ಪೂಜೆ ಮಾಡ್ತಾ ಇದ್ದಾಗ ಅಷ್ಟೇ ಅಲ್ಲದೆ ಸದಾ ನಮ್ಮಲ್ಲಿ ಆ ಹರಿನಾಮ ಸ್ಮರಣೆ ಅನ್ನೋದು, ಆ ಭಗವಂತನ ನಾಮ ಜಪ ಅನ್ನೋದು ನಡೀತಾನೇ ಇರಬೇಕು. ನಾವು ಏನೇ ಕೆಲಸ ಮಾಡ್ತಾ ಇರಲಿ ಆ ಭಗವಂತನ ನಾಮಸ್ಮರಣೆ ಅನ್ನೋದು ನಮ್ಮ ಕಣಕಣದಲ್ಲೂ ಕೂಡ ಬೆರ್ತೋಗ್ಬಿಡಬೇಕು. ಆವಾಗ ನಮ್ಮ ಜೀವನ ಅನ್ನೋದು ಪಾವನ ಆಗೋಗ್ಬಿಡುತ್ತೆ. ನಾವು ಮಾಡಿದ ಕೆಲಸ ಎಲ್ಲ ಪೂಜೆ ಆಗುತ್ತೆ, ಪವಿತ್ರವಾದ ಕಾರ್ಯಗಳಾಗುತ್ತೆ ಅಂತ ಹೇಳ್ತಾರೆ. ಅದರ ಸಲುವಾಗಿ ಮೊದಲೆಲ್ಲ ಮಕ್ಕಳುಗಳಿಗೆ ಭಗವಂತನ ಹೆಸರುಗಳನ್ನೇ ಇಟ್ಬಿಡ್ತಾ ಇದ್ರು. ಆ ಮಕ್ಕಳನ್ನ ಕರೀತಾ ಇದ್ದಾಗಾದರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದಾಗುತ್ತೆ, ಜಪ ಮಾಡಿದಾಗುತ್ತೆ ಅಂತಬಿಟ್ಟು ಅಂಥ ಒಳ್ಳೆಯ ಉದ್ದೇಶದಿಂದ ಮಕ್ಕಳಿಗೆ ಪರಮಾತ್ಮನ ಹೆಸರನ್ನ ಇಡ್ತಾ ಇದ್ದರು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ಕತೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ತುಂಬ ಲೋಭಿ ಅಂತಂದರೆ ತುಂಬ ಲೋಭಿ. ಯಾವುದಾದ್ರೂ ಕೂಡ ಅವನು ಲಾಭದ ದೃಷ್ಟಿಯಿಂದನೇ ಯೋಚನೆ ಮಾಡ್ತಾ ಇರ್ತಾನೆ. ಒಬ್ಬರಿಗೆ ಕೊಟ್ಟು ಗೊತ್ತಿರೋದಿಲ್ಲ ಅಂಥ ಜಿಪುಣ ಅಂತಂದರೆ ಜಿಪುಣ ಅವನಿಗೆ 4 ಜನ ಗಂಡು ಮಕ್ಕಳಾಗ್ತಾರೆ. ಅವರಿಗೆ ಕೇಶವ, ಮಾಧವ, ನಾರಾಯಣ, ಗೋವಿಂದ ಅಂದ್ಬಿಟ್ಟು ಹೆಸರಿಟ್ಟಿರ್ತಾನೆ. ಯಾವಾಗಲೂ ಕೂಡ ಆ ಮಕ್ಕಳಿಗೆ ಕರೀತಾ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡಿದಾಗುತ್ತೆ ಅಂತೇಳಿ. ಆದರೆ ಮಕ್ಕಳಿಗೆ ಯಾವಾಗಲೂ ಕೂಡ ಅವನು ಬುದ್ಧಿ ಹೇಳೋದು, ಇಲ್ಲ ಅಂತಂದರೆ ಕುಂತ್ರೆ ನಿಂತರೆ ಯಾವಾಗಲೂ ಕೂಡ ಬೈಯೋದು ಎಲ್ಲ ಮಾಡ್ತಾ ಇರ್ತಾನೆ. ಆ ಮಕ್ಕಳಿಗೆ ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ. ಆ ಮಕ್ಕಳು ಬೆಳೀತಾ 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 ದೊಡ್ಡವರಾಗ್ತಾರೆ, ಮದುವೆ ಆಗುತ್ತೆ, ಅವ್ರಿಗೂ ಮಕ್ಕಳು ಬರ್ತಾರೆ. ಆದರೂ ಕೂಡ ಎಲ್ಲ ಆಡಳಿತ ಎಲ್ಲ ಅಪ್ಪನ ಕೈಯಲ್ಲೇ ಇರುತ್ತೆ. ಮಕ್ಕಳಿಗೆ ಒಂದಷ್ಟು ಸ್ವಾತಂತ್ರ್ಯ ಕೂಡ ಇರೋದಿಲ್ಲ. ಮಕ್ಕಳಿಗೆ ಯಾವಾಗಲೂ ಸದಾ ಬುದ್ಧಿ ಹೇಳ್ತಾನೆ, ಇಷ್ಟು ದೊಡ್ಡವರಾದರೂ ಕೂಡ ಇನ್ನೂ ಜವಾಬ್ದಾರಿ ಬರಲಿಲ್ಲ, ನನ್ನನ್ನು ನೋಡಿ ಕಲ್ತ್ಕೊಳ್ರಿ, ನಾನೇನಾದರೂ ಸತ್ತರೆ ನಿಮ್ಮ ಗತಿ ಏನು ಅಂತೇಳ್ಬಿಟ್ಟು ಆವಾಗ ಮಕ್ಕಳೆಲ್ಲ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ. ಅಪ್ಪ ನೀನು ಸತ್ತಾದರೂ ಸಾಯಿ, ಅವಾಗ ನೋಡಿ ನಾವು ಹೆಂಗೆ ಬದುಕ್ತೀವಿ ಅಂತೇಳ್ಬಿಟ್ಟು ಅಂತ ಇರ್ತಾರೆ. ಅಂದರೆ ಅಷ್ಟು ಅವರಿಗೆ ಅಪ್ಪನ ಮೇಲೆ ಬೇಜಾರಾಗೋಗ್ಬಿಟ್ಟಿರುತ್ತೆ. ಕಾಲ ಅನ್ನೋದು ಒಂದೇ ಥರ ಇರೋದಿಲ್ಲ. ಕಾಲಚಕ್ರ ಉರುಳ್ತಾ ಇರುತ್ತೆ. ಹುಟ್ಟಿದವ್ರು ಒಂದಲ್ಲ ಒಂದಿನ ಸಾಯಲೇಬೇಕಲ್ವಾ. ಅದೇ ರೀತಿ ಆ ವ್ಯಾಪಾರಿಗೂ ಕೂಡ ವಯಸ್ಸಾಗುತ್ತೆ. ಅವನ ಅಂತ್ಯಕಾಲ ಅನ್ನೋದು ಸಮೀಪ ಬರುತ್ತೆ. ಆವಾಗ ಡಾಕ್ಟ್ರು ನೋಡಿಬಿಟ್ಟು ಇವರು ಅಂತ್ಯಕಾಲ ಯಾವಾಗಾದರೂ ಕೂಡ ಬರ್ಬೋದು, ಇಷ್ಟರಲ್ಲೇ ಹೋಗ್ಬಿಡ್ತಾರೆ, ಅಪ್ಪನ ಚೆನ್ನಾಗಿ ನೋಡ್ಕೊಳ್ರಿ ಅಂತೇಳ್ಬಿಟ್ಟು ಹೇಳಿರ್ತಾರೆ. ಒಂದು ದಿನ ತುಂಬ ಸುಸ್ತಾಗಿಬಿಡ್ತಾರೆ, ಇನ್ನು ಈಗಲೂ ಆಗಲೂ ಅನ್ನೋಗೆ ಇರ್ತಾರೆ. ಇದ್ದಾಗ ಅವರು ಕ್ಷೀಣವಾದ ಧ್ವನಿನಲ್ಲಿ ಕೇಶವ, ಮಾಧವ, ನಾರಾಯಣ, ಗೋವಿಂದ ಅಂದ್ಬಿಟ್ಟು ಹರಿನಾಮ ಸ್ಮರಣೆನ ಮಾಡ್ತಾನೆ ಇರ್ತಾರೆ. ಕಡೆಗಾಲದಲ್ಲಿ ಹರಿನಾಮ ಸ್ಮರಣೆ ಮಾಡೋದ್ರಿಂದ ನನಗೆ ವಿಷ್ಣುಲೋಕ ಪ್ರಾಪ್ತಿಯಾಗುತ್ತೆ ಅನ್ನೋ ಆಸೆ ಅವರಿಗೆ, ಸ್ವರ್ಗಕ್ಕೆ ಹೋಗ್ಬೋದು ಅಂತೇಳ್ಬಿಟ್ಟು ಕ್ಷೀಣವಾದ ಧ್ವನಿನಲ್ಲಿ ಹೇಳ್ತಾ ಇರ್ತಾರೆ. ಆವಾಗ ಮಕ್ಕಳಿಗೆ ಹೇಳಿ ಕಳಿಸ್ತಾರೆ, ಅಪ್ಪ ನಿಮ್ಮನ್ನೆಲ್ಲ ನೆನೆಸ್ತಾ ಇದ್ದಾರೆ, ಅಪ್ಪನ ನೋಡಿ ಬನ್ನಿ, ಇನ್ನೊಂದು ಕಡೆಗಾಲದಲ್ಲಿ ಇವಾಗೂ ಅವಾಗ ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾನೆ. ಪಾಪ ಮಕ್ಕಳು ಬೇಗ ಬೇಗ ಬರ್ತಾರೆ, ಅಪ್ಪ ಹೋಗ್ತಾ ಇದ್ದಾರಲ್ವ ಅಂತೇಳ್ಬಿಟ್ಟು ಬಂದು ಎಲ್ಲ 4 ಜನ ಎದುರುಗಡೆ ನಿಂತ್ಕೊಂಡು ಎಲ್ಲರೂ ಕೂಡ ಗಂಗಾಜಲನ ಅವ್ರ ಬಾಯಲ್ಲಿ ಬಿಡ್ತಾ ಇರ್ತಾರೆ. ಅವ್ರ ಧ್ವನಿ ಎಲ್ಲ ಕ್ಷೀಣ ಆಗೋಗ್ಬಿಟ್ಟಿರುತ್ತೆ, ದೃಷ್ಟಿ ಕ್ಷೀಣ ಆಗೋಗ್ಬಿಟ್ಟಿರುತ್ತೆ, ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ. ಆದರೂ ಕೂಡ 4 ಜನ ಮಕ್ಕಳಿಗೆ ಆ ಸ್ಥಿತಿನಲ್ಲೂ ಕೂಡ ನೋಡಿ ಗುರ್ತಿಡಿದ್ಬಿಡ್ತಾರೆ. ಗುರ್ತಿಡಿದಿದ್ದಾಗೆ ಅಯ್ಯೋ 4 ಜನರು ಇಲ್ಲೇ ಇದ್ದೀರೇನೋ, ನೀವು 4 ಜನ ಇಲ್ಲೇ ಇದ್ದೀರಿ, ಅಂಗಡಿ ಹತ್ರ ಯಾರು ಅಂತೇಳ್ಬಿಟ್ಟು ಕೂಗೋದಕ್ಕೆ ಹೋಗ್ತಾರೆ. ಯಾವಾಗ ಆ ಕ್ಷೀಣವಾದ ದೇಹದಲ್ಲಿ ಅಷ್ಟು ಆವೇಶ ಬಂದ್ಬಿಡುತ್ತಲ್ವ, ಆವೇಶ ಬರ್ತಿದ್ದಂಗೆ BP ರೈಸ್ ಆಗಿಬಿಟ್ಟು ಎದೆಯ ಬಡಿತ ಅನ್ನೋದು ನಿಂತೋಗಿ ಪ್ರಾಣ ಹೋಗ್ಬಿಡುತ್ತೆ. ಅವರು ಮಾಡೋ ಹರಿನಾಮ ಸ್ಮರಣೆ ನೋಡಿಬಿಟ್ಟು ವಿಷ್ಣು ಲೋಕದಿಂದ ವಿಷ್ಣು ದೂತರು ಬಂದಿರ್ತಾರೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಆದರೆ ಅವರು ಮಾಡಿದ ಕರ್ಮದ ಫಲದಿಂದ ಯಮದೂತರು ಬಂದಿರ್ತಾರೆ, ಇವ್ರನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಇವ್ರನ್ನ ಅವರಿಗೆ ಗೊಂದಲ ಆಗೋಗ್ಬಿಡುತ್ತೆ, ಇವ್ರಿಗೆ ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾ ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಕಾಯ್ತಾ ಇದ್ದರೆ ಇವ್ರ ಬಾಯಲ್ಲಿ ಯಾವಾಗ ಹರಿನಾಮ ಸ್ಮರಣೆಯ ಜಪ ನಿಂತ್ಬಿಟ್ಟು ಅಯ್ಯೋ ಎಲ್ಲ ಇಲ್ಲೇ ಇದ್ದೀರೇನೋ, ಅಂಗಡಿ ಹತ್ರ ಏನು ಗತಿ ಅಂತಬಿಟ್ಟು ಹೇಳ್ತಿದ್ದಾಗೆ ಪ್ರಾಣ ಹೋಗ್ಬಿಡುತ್ತಲ್ವ. ಆವಾಗ ಅಲ್ಲಿಗೆ ಎಲ್ಲನೂ ಸಮಾಪ್ತಿ ಆಗೋಗ್ಬಿಡುತ್ತೆ. ವಿಷ್ಣು ದೂತರು ತಮ್ಮ ಲೋಕಕ್ಕೆ ವಾಪಸ್ ಹೊರಟೋಗ್ಬಿಡ್ತಾರೆ, ಯಮದೂತರು ಇವ್ರನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹಂಗೆ ನಾವು ಮಾಡಿದ ಕರ್ಮದಿಂದ ನಮಗೆ ಅನುಭವಿಸ್ಲೇಬೇಕು. ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಏನು ಮಾಡಿದರೂ ಕೂಡ ಅದನ್ನು ನಾವು ಇನ್ನೊಂದು ಜನ್ಮ ಅನ್ನೋದರಲ್ಲಿ ನಾವು ಹುಟ್ಟುಬಿಟ್ಟು ಅದನ್ನು ತೀರಿಸಲೇಬೇಕಾಗುತ್ತೆ. ನಮ್ಮ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮ ಕರ್ಮ ಅಂತಬಿಟ್ಟು 3 ಕರ್ಮ ಸಿದ್ಧಾಂತ ಹೇಳ್ತೀವಲ್ವ. ಅದರಲ್ಲಿ
ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆ ಗಂಟುಗಳನ್ನ ಹೊತ್ಕೊಂಡು ಬಂದಿರ್ತೀವಲ್ವಾ, ಒಳ್ಳೆಯದು ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ಒಳ್ಳೆಯದನ್ನು ಅನುಭವಿಸ್ತೀವಿ, ಇಲ್ಲಾಂದರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಅನುಭವಿಸ್ತೀವಿ. ಅದರ ಸಲುವಾಗಿ ಹೇಳೋದು, ಇವಾಗ ಈ ಜನ್ಮದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಾ 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 ನಮಗೆ ಸಾವು ಅನ್ನೋದು ಬಂದುಬಿಟ್ರೆ ಅದು ವ್ಯರ್ಥ ಆಗೋದಿಲ್ಲ. ಮುಂದಿನ ಜನ್ಮದಲ್ಲಾದರೂ ಕೂಡ ಅದಕ್ಕೆ ಒಂದು ಅಂತ ವಾತಾವರಣದಲ್ಲಿ ಒಳ್ಳೆಯ ಸಂಸ್ಕಾರವಂತರು ಹೊಟ್ಟೆನಲ್ಲಿ ಹುಟ್ಟುಬಿಟ್ಟು ಈ ಮಾಡಿರುವಂಥ ಕೆಲಸ ಮತ್ತು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾನೆ ಆ ಭಗವಂತ. ನಾವು ಕೆಟ್ಟ ದಿನ ಮಾಡಿದರೆ ಹೀನಾಯವಾದ ಜನ್ಮ ಬರುತ್ತೆ, ಏನಾಗಿ ಹುಟ್ಟುತ್ತೀವೋ ಗೊತ್ತಿಲ್ಲ, ಮತ್ತೆ ಅದನ್ನು ಅನುಭವಿಸ್ಬೇಕು ನಾವು. ಮತ್ತು ಈ ಕಾಲಚಕ್ರದಲ್ಲಿ ಉರುಳುತ್ತಾನೆ ಇರ್ತೀವಿ. ಈ ಜನ್ಮಗಳು ಅನ್ನೋದು ಒಂದಲ್ಲ ಒಂದು ತಗೋತಾನೆ ಇರ್ತೀವಿ. ಅದೇ ಇದನ್ನು ನಾವು ಮೈನಸ್ ಮಾಡ್ಕೋಬೇಕು. ಕಳ್ಕೊಂತ ಬಂದ್ವಿ ಅಂತಂದರೆ ಅಲ್ಲಿಗೆ ನಾವು ಎಲ್ಲಿಂದ ಬಂದಿರ್ತೀವೋ, ನಮ್ಮ ಮೂಲ ಏನು, ಆ ಭಗವಂತನಿಂದನೇ ನಾವು ಬಂದಿರ್ತೀವಿ. ಆ ಭಗವಂತನ ಮೂಲ ಭಗವಂತ, ಅವನ ಅಂಶ ನಾವು ಅಲ್ಲಿಂದ ಬಂದಿರ್ತೀವಿ. ನಾವು ಕಡೆಗೆ ಹೋಗ್ಬಿಟ್ಟು ಅವನಲ್ಲೇ ಸೇರ್ಕೊಂಡು ಬಿಡ್ತೀವಿ. ಅಲ್ಲಿಗೆ ಈ ಕಾಲಚಕ್ರ ಅನ್ನೋದು ಉರುಳ್ತಾ ಇರುತ್ತಲ್ಲ, ಅಲ್ಲಿಗೆ ನಮ್ಮ ಪಾಲಿಗೆ ನಿಂತೋಗ್ಬಿಡುತ್ತೆ. ಮುಕ್ತಿ ಅನ್ನೋದು ದೊರಕ್ತು ಅಂತಂದರೆ ಮತ್ತೆ ನಮಗೆ ಜನ್ಮಗಳ ಜಂಜಾಟ ಅನ್ನೋದು ಇಲ್ದಾಗ ಹೋಗ್ಬಿಡುತ್ತೆ. ನಮಸ್ಕಾರ.